ತಿಳಿದಿರುವ ಹಾಗೆ 2024 ಮತ್ತು 25ನೇ ಸಾಲಿನ ದ್ರಾಕ್ಷಿ ವಿಮೆಯನ್ನು ಈಗಾಗಲೇ ಕಳೆದ ಒಂದು ವರ್ಷದಿಂದ ಕೊಡಬೇಕಾಗಿತ್ತು. ಸುಮಾರು 20 ತಿಂಗಳು ಕಳೆದರೂ ಕೂಡ ಇನ್ನೂ ಹಲವಾರು ರೈತರಿಗೆ ಬೆಳೆ ವಿಮೆ ಬರ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ನವೆಂಬರ್ ತಿಂಗಳಲ್ಲಿ ನಾವೇನು ಚಿಕ್ಕೋಟ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿರುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ತಹಸೀಲ್ದಾರ್ ಇರ್ಬೋದು, ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ಇರ್ಬೋದು, ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ PSI ಹಾಗೂ CPI ಸಾಹೇಬರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಇನ್ಶೂರೆನ್ಸ್ ಕಂಪನಿ ಅಧಿಕಾರಿಗಳು 8 ದಿನಗಳ ಕಾಲ ಕಾಲಾವಕಾಶ ತೆಗೆದುಕೊಂಡಿದ್ರು. ಸುಮಾರು 16,000 ಜನ ರೈತರು ಬೆಳೆ ವಿಮೆ ತುಂಬಿರುವ ಎಲ್ಲ ರೈತರಿಗೆ ಯಾವುದೇ ಪಕ್ಷಪಾತ ಮಾಡಲಾರದೆ ಎಲ್ಲರಿಗೂ ಕೂಡ ಬೆಳೆ ವಿಮೆಯನ್ನು ಕೊಡ್ತೀವಿ ಅಂತೇಳಿ ಅಧಿಕೃತವಾಗಿ ರೈಟಿಂಗ್ ಒಳಗೆ ಕೊಟ್ಟಿರ್ತಪ್ಪ ಅಂತಂದ್ರೆ ಸುಮಾರು 16,000 ರೈತರಲ್ಲಿ ಇನ್ನೂ ಸುಮಾರು 930ಕ್ಕಿಂತ ಹೆಚ್ಚು ರೈತರ ಬೆಳೆ ವಿಮೆ ಈಗಾಗಲೇ ಹಾಗೆ ಕುಂತರು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಅವರಿಗೂ ಕೂಡ 4-5 ಬಾರಿ ಮನವಿ ಸಲ್ಲಿಸಲಾಗಿದೆ, ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಸಲ್ಲಿಸಲಾಗಿದೆ. ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಕೂಡ ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಈ ಬೆಳೆ ವಿಮೆ ತುಂಬಿರುವಂಥ ಇನ್ನೂ 930ಕ್ಕಿಂತ ಹೆಚ್ಚು ಜನ ಏನು ರೈತರದಾರ ಅವರೆಲ್ಲರಿಗೂ ಕೂಡ ನಾವೆಲ್ಲ ಬೆಳೆ ವಿಮೆಯನ್ನು ಹಾಕ್ಬೇಕಂತೇಳಿ ಆಗ್ರಹ ಕೂಡ ಮಾಡಿದೆವು. ಆದ್ರೆ ಈಗ ನಾವು ನೋಡ್ಬೋದು, ಡಿಸೆಂಬರ್ ಮುಗಿದು ಜನವರಿ ಮುಗಿದು ಫೆಬ್ರವರಿ ಮುಗಿತಾ ಬಂದರೂ ಕೂಡ ಈ ವರ್ಷದ ಅಂದರೆ ಮತ್ತೆ 26-27 ಸಾಲಿನ ಬೆಳೆ ವಿಮೆ ಕೂಡ ಬರ್ತಾ ಇದೆ. ಅದು ಇಲ್ಲಿವರೆಗೂ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆ ಚಿಕ್ಕೋಟ ಪಟ್ಟಣದಲ್ಲಿ ಶಾಂತಿ ರೀತಿಯಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಂತೇಳಿ ನಿರ್ಣಯವನ್ನು ಮಾಡಿ ತಹಸೀಲ್ದಾರ್ ಅವರು ಕೂಡ ಮನವಿಯನ್ನು ಕೊಟ್ಟಿದ್ದೆವು. ಆದ್ರೆ ಇವತ್ತಿನ ದಿನ ಕೆಲವು ಕಡೆ ಜಾತ್ರೆಗಳಿರ್ಬೋದು, ಅದೇ ರೀತಿ ಬೇರೆ ಬೇರೆ ಸರ್ಕಾರದ ಕಾರ್ಯಗಳಿರೋದ್ರಿಂದ ಬಂದೋಬಸ್ತ್ ಸಮಸ್ಯೆ ಆಗ್ತದೆ. ಅದಕ್ಕೆ ನೀವೇನದ 1-2 ದಿನ ಅಡ್ಜಸ್ಟ್ ಮಾಡ್ಕೋರಿ ಅಂತೇಳಿ ಅಧಿಕಾರಿಗಳು ಹೇಳಿದಂಥ ಸಂದರ್ಭದಲ್ಲಿ ನಾವು ಕೂಡ ಒಪ್ಪಿಕೊಂಡು ಮತ್ತೊಂದು 4 ದಿನ ಮುಂದೆ ಹಾಕಿ 25ನೇ ತಾರೀಕಿಗೆ ಈ ಒಂದು ಹೋರಾಟವನ್ನು ನಿಶ್ಚಯ ಮಾಡಿದ್ದೇವೆ. ಇಲ್ಲಿರುವಂಥ ಸ್ಥಳೀಯ PSI ಅವರು ಇದಕ್ಕೆ ಅಧಿಕೃತವಾಗಿ ಅನುಮತಿಯನ್ನು ಕೊಡಬೇಕು, ತಹಸೀಲ್ದಾರ್ ಅವರು ಕೂಡ ಅನುಮತಿಯನ್ನು ಕೊಡಬೇಕು ಮತ್ತು ಕೊಡಬೇಕು. ನಾವೇನಾದ್ರೆ ಶಾಂತಿ ರೀತಿಯಾಗಿ ಇದೇ ಬಸವೇಶ್ವರ ವೃತ್ತದಲ್ಲಿ 25ನೇ ತಾರೀಕಿನಿಂದ ಅಹೋರಾತ್ರಿ ಹಾಗೂ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಮಾಡ್ಲಿಕ್ಕೆ ಇವತ್ತಿನ ದಿನ ನಾವೆಲ್ಲ ರೈತ ಮುಖಂಡರುಗಳು, ರೈತರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಿರ್ಣಯವನ್ನು ಕೈಗೊಂಡಿವೆ. ಒಂದು ವೇಳೆ ತಮಗೇನಾದರೂ ಅಧಿಕಾರದ ಬಗ್ಗೆ ಅಥವಾ ರೈತರ ಕಾಳಜಿ ಬಗ್ಗೆ ಕಳಕಳಿ ಇತ್ತಪ್ಪ ಅಂತಂದ್ರೆ 25ನೇ ತಾರೀಕಿನ ಒಳಗಾಗಿ ಉಳಿದಂಥ 930 ರೈತರಿಗೂ ಕೂಡ ಈ ಒಂದು ಬೆಳೆ ವಿಮೆಯನ್ನು ಹಾಕಿಕೊಡ್ಬೇಕಂತ ಹೇಳಿ 25ರೊಳಗಾಗಿ ಈ ಒಂದು ಮನವಿಗೆ ಸ್ಪಂದನೆ ಕೊಡಲಿಲ್ಲಪ್ಪ ಅಂತಂದ್ರೆ ನಾವು ಅಧಿಕೃತವಾಗಿ ಇಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಈಗಾಗಲೇ ಮನವಿ ಇದರ ಮುಖಾಂತರನೇ ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಆದಷ್ಟು ಬೇಗನೆ ಈ ಒಂದು ಪರಿಹಾರ ಬರಲಿಲ್ಲಪ್ಪ ಅಂತಂದ್ರೆ ಈ ಹೋರಾಟ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಕರ್ನಾಟಕ ರಾಜ್ಯ ರೈತ ಸಂಘದ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ 31 ಜಿಲ್ಲೆಗಳಿಂದ ಕೂಡ ಈ ಒಂದು ಹೋರಾಟಕ್ಕೆ ಬಂದು ದೊಡ್ಡ ಮಟ್ಟದ ಕ್ರಾಂತಿ ಆಗ್ಲಿಕ್ಕೆ ಕಾರಣೀಕರ್ತ ಆಗ್ತದೆ. ಅದಕ್ಕೆ ಮಾನ್ಯ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಆದಷ್ಟು